ಪೀಪಲ್ ಕಾಂಟ್ ಅಕ್ಸೆಪ್ಟ್ ಮೀ ಲೈಕ್ ದಿಸ್. ಹಂಗಾರಿ ರೀ ಫಸ್ಟ್ ವಾರ ಹೆಂಗೆ ಕಾಮಿಡಿಲಿ ಇದ್ರಿ ಹಂಗೆ ಇರಿ. ನನ್ನ ಲಕ್ ಮೇ ಬಿ ಕೈ ಕೊಡ್ತಾ ಅಥವಾ ಬ್ಯಾಡ್ ಟೈಮ್ ಅಕ್ಕ ಹೊಟ್ಟೆ ಉರಿಸ್ತ್ಯಾ ನನಗೆ ಅಂತ ಹಂಗೆ ಮಾಡಕ್ ಹೋಗಿ ಅದು ಅಗ್ರೆಷನ್ ಅಲ್ಲಿ ಕಾಣಿಸಿದ್ಯಲ್ಲ, ಜನ ಅಫೆಂಡ್ ಆಗಿ ತಗೊಂಡ್ಬಿಟ್ರು. ಹೊರಗಡೆ ಹೋದಾಗ ಕೆಲವ್ರು ಮುಖವಾಡ ಕಳಿಸ್ತೀನಿ ಅನ್ನೋದು ಕೂಡ ಕಳ್ಸಿದ್ದೀನಲ್ಲ, ಹೇಳಿದ್ರಿ. ನಂದೇ ರೂಲ್ಸು ಅಂತ ಬೆಳ್ದೋಳು ಹುಡುಗಿ ನಾನು. ಕೈ ಹಿಡ್ದ ನನ್ನ ಕೈ, ಅದು ಇನ್ನೋ ಒಂಥರ ತಗೊಂಡು ಹೋಗಿ ಅಯ್ಯೋ ಪರಿಸ್ಥಿತಿ ಆಗಿ. ಲವ್ ಕಾರ್ಡ್ ಅನ್ನೋದು ಎಷ್ಟು ವರ್ಕ್ ಆಗುತ್ತೆ? ಅದಕ್ಕೆ ಮಕ್ಕಳಿಗೆ ಮಂಗಳಾರತಿ ಆಗಿದೆ ಬಿಡಿ. 8 ವರ್ಷದಲ್ಲಿ 7 ಸಿನಿಮಾ ಮಾಡಿದೆ, ಎಲ್ಲೂ ರೀಚ್ ಆಗ್ತಾ ಇರಲಿಲ್ಲ, ಎಲ್ಲೂ ಇದಾಗ ಬಿಗ್ ಬಾಸ್ ಸಡನ್ ಆಗಿ ಬಂತು. ಕಳ್ಕೊಂಡು ಬಿಡ್ಬೋದು ಈಸಿ, 4 ಜನನ ಕಳ್ಕೊಂಡು ಬಿಡೋಣ. ಅದೇ 4 ಜನ ಬಂದು ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿ ಅಂದ್ರೆ ಯಾರು ಮಾತಾಡಲ್ಲ. ತುಂಬ ಹೊರಗಡೆಯಿಂದ ನೋಡೋಕ್ಕೂ ಒಳಗಡೆ ಹೋಗಿ ಜೀವಿಸೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಡಿಫ್ರೆಂಟ್ ಇದೆ. ಪೀಪಲ್ ಆರ್ ನಾಟ್ ಲೈಕಿಂಗ್ ಮೈ ಕ್ಯಾರೆಕ್ಟರ್, ಲೆಟ್ ಮಿ ಗೋ ಔಟ್. ನೀವು ಯಾರು ಅಲ್ಲಮ್ಮ ಯಾರಿಗೂ ಬುದ್ಧಿ ಕಲ್ಸಕ್ಕೆ ಅಂತ. ರಾಂಗ್ ಇದ್ರೆ ಬಿಗ್ ಬಾಸ್ ಹೇಳ್ತಾರೆ. ಇಟ್ಸ್ ಓಕೆ, ಅಕ್ಸೆಪ್ಟ್ ಮಾಡಬೇಕು. ಪಾಸಿಟಿವ್ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊತೀವಿ, ನೆಗೆಟಿವ್ ಅಷ್ಟೇ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ 50 ದಿನ ಕಂಪ್ಲೀಟ್ ಮಾಡಿ ಮುನ್ನುಗ್ತಾ ಇದೆ. ಸೊ ಒಳ್ಳೆ ರೇಟಿಂಗ್ ಕೂಡ ಬಂದಿದೆ ಅಂತ ಈ ವೀಕೆಂಡಲ್ಲಿ ಆಲ್ರೆಡಿ ಹೇಳಿದ್ದಾಯಿತು. ಬಟ್ ಈ ವಾರದಲ್ಲಿ ಆಚೆ ಬಂದಿದ್ದು ಸೊ ರಿಷಾ ಅವರು. ಹಾಗಾಗಿ ರಿಷಾ ಅವ್ರನ್ನ ಒಂದಷ್ಟು ಮಾತಾಡ್ಸೋಣ ಅನ್ಕೊಂಡು ಸದ್ಯಕ್ಕೆ ನಾನು ಮುಂದೆ ಕೂರಿಸ್ಬಿಟ್ಟಿದ್ದೀನಿ. ಸೊ ವೆಲ್ಕಮ್ ಮಾಡೋಣ. ನಮಸ್ತೆ ರಿಷಾ ಅವರೇ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಿ. ಸಾಕಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬ್ಲಾಕ್ ಡ್ರೆಸ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನಾ? ಏನೋ ಗೊತ್ತಿಲ್ಲ, ಬ್ಲಾಕ್ ಸೂಟ್ಸ್ ಅಂತ. ತುಂಬಾ ಬ್ರೈಟ್ ಆಗಿರ್ತಾರಲ್ಲ ಅವರಿಗೆ ಬ್ಲಾಕ್ ಕಲರ್ ತುಂಬಾ ಓ ಸೂಟ್ ಆಗುತ್ತೆ. ಹೌದಾ? ಇರ್ಲಿ, ಲಕ್ಕಿ ಕಲರ್. ಬ್ಲಾಕ್ ಲಕ್ಕಿನ ನಿಮ್ಗೆ? ನಂಗೊಂದು ಸ್ವಲ್ಪ ಬ್ಲಾಕ್ ಲಕ್ಕಿ. ನೈಸ್. ಸೊ ಹಂಗಾಗಿ ಇವತ್ತು ಬ್ಲಾಕ್ ಹಾಕೊಂಡ್ ಬಂದಿದ್ರ, ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ಎಸ್. ಸೊ ಆಚೆ ಕಡೆಯಿಂದ ಬರ್ತಿದ್ದಂಗೆ ಹೆಂಗ್ ನಡೀತಾ ಇದೆ, ಯಾವ ತರ ಏನು? ಜನರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಇವಿಕ್ಷನ್, ಇನ್ನು ವೆಲ್ ಪ್ಲೇಡ್ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಆಡಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಏನೋ ನನ್ನ ಲಕ್ ಮೇ ಬಿ ಕೈ ಕೊಡ್ತಾ ಅಥವಾ ಬ್ಯಾಡ್ ಟೈಮ್. ಇಟ್ಸ್ ಓಕೆ, ಅಕ್ಸೆಪ್ಟ್ ಮಾಡಬೇಕು. ಪಾಸಿಟಿವ್ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊತೀವಿ, ನೆಗೆಟಿವ್ ಅಷ್ಟೇ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅಂದರೆ ಗೆದ್ದಾಗ ಎಷ್ಟು ಚೆನ್ನಾಗಿ ಹಿಗ್ತೀವೋ, ಸೋತಾಗೂ ಅಷ್ಟು ಚೆನ್ನಾಗಿ ಖುಷಿ ಪಡೋಣ ಅನ್ನೋದು ನನ್ನ ಪಾಲಿಸಿ. ಲೈಫಲ್ಲಿ ಹಾರ್ಡ್ ವರ್ಕ್ ಪ್ಲಸ್ ಲಕ್ ಜಾಸ್ತಿ ನಂಬೋದು ಯಾವ್ದು? ಎರಡೂ ಬೇಕು. ಎರಡು ಬೇಕು ಅನ್ಸುತ್ತಾ? ಹಾರ್ಡ್ ವರ್ಕ್ ಮಾಡಿದ್ರೆ ಮಾಡಿ 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 ಕೆಲಸ ಆಗ್ಲಿಲ್ಲ ಅಂದ್ರೆ ಅವಾಗ ಲಕ್ಕೇ ಲಕ್ ಜಾಸ್ತಿ ಬೇಕು ಲೈಫಲ್ಲಿ. ಹಾರ್ಡ್ ವರ್ಕ್ ಇರಲಿ, ಬಟ್ ಎಲ್ಲೋ ಲಕ್ ಇದ್ರೆ ಮಾತ್ರ ಸ್ಪಾರ್ಕಲ್ ಆಗ್ತದೋ ಅಂತ ಅನ್ಸುತ್ತೆ ನನಗೆ. ಮೇ ಬಿ ನನ್ನ ಲೈಫಲ್ಲಿ ಲಕ್ ಕೈ ಕೊಡ್ತು, ಇನ್ನೂ ಪೊಟೆನ್ಷಿಯಲ್ ಇದ್ದಿದ್ದು. ಜನಗಳೇ ಹೇಳ್ತಾ ಇದ್ದಾರೆ ಇನ್ನೂ ಆಟ ಆಡ್ಬೋದಿತ್ತು ನೀವು ಅನ್ನೋ ಟೈಮಲ್ಲಿ ಬಂದಾಗ ಏನೋ ನನ್ನ ಟೈಮ್ ಸರಿ ಇರಲಿಲ್ಲ, ಲಕ್ ಡ್ರಾಪ್ ಆಯಿತು ಅಂತ ಫೀಲ್ ಆಯಿತು. ನನ್ನ ಲೈಫಲ್ಲಿ ಹಾಗೇನೆ. ಇಂಡಸ್ಟ್ರಿ ಬಂದಿದ್ದು ಮೇ ಬಿ ನಾನು ಲಕ್ಕಲ್ಲೇ ಇಂಡಸ್ಟ್ರಿಗೆ ಬಂದಿದ್ದು ಕೂಡ. ಇಂಡಸ್ಟ್ರಿ ಸಿಕ್ಕಿದ್ದು ನನಗೆ ಲಕ್ ವೈಸಲ್ಲೇ. ಅದು 2 ವರ್ಷದಲ್ಲಿ 7 ಸಿನಿಮಾ ಮಾಡಿದೆ, ಎಲ್ಲೂ ರೀಚ್ ಆಗ್ತಾ ಇರಲಿಲ್ಲ, ಎಲ್ಲೂ ಇದಾಗ ಬಿಗ್ ಬಾಸ್ ಸಡನ್ ಆಗಿ ಬಂತು. ನೀವು ಅಬ್ಸರ್ವ್ ಮಾಡಿದ್ರೆ ಒಳಗಡೆ ಇರೋರಲ್ಲಿ ತುಂಬ ಸಾಧಕರಿದ್ದಾರೆ, ತುಂಬ ಎಷ್ಟೆಷ್ಟು ವರ್ಷದಿದ್ದಾರೆ. ಮತ್ತು ಯೂಟ್ಯೂಬಲ್ಲೂ ಆಗಲಿ, ಯೂಟ್ಯೂಬ್ ಈಸ್ ಆಲ್ಸೋ ನಾಟ್ ಅ ಈಸಿ ಥಿಂಗ್. ಅದರಲ್ಲೂ ತುಂಬ ಅಚೀವ್ ಮಾಡಿದವ್ರು ಇದ್ದಾರೆ. ಅಷ್ಟೆಲ್ಲ ಎಫರ್ಟ್ ಹಾಕಿರೋರು ಮುಂದೆ ನಂಗೇನು ಅನ್ಸ್ಬಿಡ್ತಾ ಅಂದರೆ ರಿಯಲಿ ಲಕ್ಕಿಂದ ವಿ ಗಾಟ್ ಇಟ್. 3 ಇಯರ್ಸ್ಗೆ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಐ ನೀಡ್ ಟು ಯುಟಿಲೈಸ್ ದ ಆಪರ್ಚುನಿಟಿಯನ್ನು. ನನಗೆ ಫೀಲ್ ಬಂದಿದ್ದಕ್ಕೆ ಐ ಗ್ರ್ಯಾಬ್ ದಿ ಆಪರ್ಚುನಿಟಿ. ಲಕ್ ಮ್ಯಾಟರ್ಸ್ ಅ ಲಾಟ್. ಬಿಗ್ ಬಾಸ್ ನಿಮಗೆ ಆಪರ್ಚುನಿಟಿ ಬಂದಿದೆ ಅಂದ್ರೆ, ಈಗ ಬಿಗ್ ಬಾಸ್ ಹೋಗ್ಬೇಕು ಅಂತ ಎಷ್ಟು ಲಕ್ಷ ಕೋಟಿ ಜನ ವೇಟ್ ಮಾಡ್ತಿರ್ತಾರೆ. ಸೊ ನಿಮಗೆ ಆಪರ್ಚುನಿಟಿ ಬಂದಿದೆ, ಅದನ್ನ ಲಕ್ ಅಂತಾನೆ ಕನ್ಸಿಡರ್ ಮಾಡಿ. ಡೆಫಿನೆಟ್ಲಿ. ಯಾಕಂದ್ರೆ ಇಂಡಸ್ಟ್ರಿಗೆ ಬಂದು 2 ವರ್ಷಕ್ಕೆ ಸಿಗೋದು ತುಂಬಾ ಕಷ್ಟ. ಹೌದು. 2 ವರ್ಷಕ್ಕೆ ಸಿಕ್ಕಿದೆ ಅಂತ ಅಂದಾಗ ನನ್ನ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಫ್ಯೂಚರ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದಾಗ ಐ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಲಕ್ ಓನ್ಲಿ. ಎಸ್ ಎಸ್. ಎಸ್ ಎಸ್. ಸೊ ಅಂತೂ ಅಲ್ಲಿಂದ ಬಿಗ್ ಬಾಸ್ ಬಂದ್ರೆ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಎಂಟ್ರಿ ನಿಮ್ದು ಒಂಥರ ಸಗದಾಗಿತ್ತು. ನಿಮ್ಮ ಎಂಟ್ರಿ ನೋಡ್ತಿದ್ದಂಗೆ ಏನ್ ಗೊತ್ತಾ, ಹೋಗ್ತಿದ್ದಂಗೆ ನಿಮ್ಮ ಟಾಸ್ಕ್ ಏನು ಅಂತಂದ್ರೆ ಪ್ರತಿಯೊಬ್ರು ಒಪಿನಿಯನ್ ಹೇಳ್ಬಿಟ್ಟು ಹೌದು, ಡೆಫಿನೆಟ್ಲಿ. ಸೊ ಅವಾಗ ನೀವ್ ಹೇಳಿದ ರೀತಿ ಆ ವೇ ಜನಗಳಿಗೆ ರಿಷಾ ಅವ್ರ ಒಳಗಡೆ ಏನೋ ಒಂದ್ ಮಾಡ್ತಾರಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು. ಸೊ ಸ್ಟಾರ್ಟಿಂಗ್ ನಿಮ್ಮ ಆ ಒಂದು ವೈಬ್ ಆ ತರನೇ ಇತ್ತು. ಹೊರಗಡೆಯಿಂದ ನೋಡಿದಾಗ ಜನ ಹೆಂಗ್ ಅನ್ನಿಸ್ತಾ ಇದ್ರು ನಿಮ್ಗೆ, ಒಳಗಡೆ ಹೋದ್ಮೇಲೆ ಅವ್ರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡ್ಮೇಲೆ ಹೆಂಗ್ ಅನ್ಸ್ತು? ಸಿ ಈಗ ನನ್ನ ಎಂಟ್ರಿ ಹಂಗಿದ್ದಾಗ ಗಿಲ್ಲಿ ಬಂದ, ಅದು ಫನ್ ಆಗಿ ಹೋಯ್ತು. 1 ವಾರ ಕಾಮಿಡಿ ಆಗಿ ಹೊಟ್ಟೋಯ್ತು ನನ್ನ ಎಂಟ್ರಿ. ಸೊ ಅಲ್ಲೇ ಆಗಿದ್ದು ಮಿಸ್ಟೇಕ್ ಅಂತ ನನಗನ್ಸುತ್ತೆ. ಯಾಕಂದರೆ 1 ವಾರ ಜನ ನನ್ನ ಅಡ್ಜಸ್ಟ್ ಆಗಿ ರಪ್ಪಂತ ಸಡನ್ ಆಗಿ ರಿಷಾದು ಯಾವುದೋ ಒಂದು ಮ್ಯಾಟರ್ಗೆ ಟ್ರಿಗರ್ ಆದಾಗ ದೇ ಕುಡ್ ನಾಟ್ ಟೇಕ್ ಇಟ್, ಈವನ್ ಇನ್ಸೈಡ್ ಔಟ್ಸೈಡ್. ನನ್ನ ಅನಿಸಿಕೆ.
ಯಾಕಂದರೆ ಒಳಗಡೆ ಮನೆಗೇ ತಗೊಳಕ್ಕಾಗಲಿಲ್ಲ. ವೈ ಶಿ ಇಸ್ ಬಿಹೇವಿಂಗ್ ಲೈಕ್ ದಿಸ್ ಅಂತ. ನನ್ನ ಎಂಟ್ರಿ ಮರ್ತು ಬಿಟ್ಟಿದ್ದಾರೆ. ವಾಟ್ ಐ ವಾಸ್, ನಾನು ಏನಕ್ಕೆ ನಾನು ಮಾತಾಡಿದ್ದಾಗಲಿ ಅಥವಾ ಅಷ್ಟು ಸ್ಟ್ರಾಂಗ್ ಮೈಂಡ್ಸೆಟ್ ಇದ್ದರೆ ಅಷ್ಟೇ ನಾವು ಡೈರೆಕ್ಟಾಗಿ ಫೇಸ್ಗೊಂದು ಒಪಿನಿಯನ್ ಕೊಡೋಕ್ಕಾಗೋದು. ಅದನ್ನು ಮರ್ತುಬಿಟ್ಟು ರಪ್ ಅಂತ ಚೇಂಜ್ ಮಾಡಿಬಿಟ್ಟಾಗ ಐ ಫೆಲ್ಟ್ ಲೈಕ್ ವೈ ಯು ಪೀಪಲ್ ಕಾಂಟ್ ಎಕ್ಸೆಪ್ಟ್ ಮೀ ಲೈಕ್ ದಿಸ್. ಹಂಗಾರೆ ಇರಿ, ಫಸ್ಟ್ ವಾರ ಹೆಂಗೆ ಕಾಮಿಡಿಲಿದ್ರಿ ಹಾಗೆ ಇರಿ, ನಿಮಗೂ ಇರೋಕ್ಕಾಗಲ್ಲ, ನೀವು ನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ್ಯಕ್ಷನ್ ಇದ್ದರೆ ರಿಯಾಕ್ಷನ್ ಖಂಡಿತವಾಗ್ಲೂ ಇರುತ್ತೆ ಅನ್ನೋ ಬೇಸಲ್ಲಿ ನಾನು ಹೋದೆ ಅನ್ನೋದು ಬಿಟ್ಟರೆ ನಾನೆಲ್ಲೂ ಡ್ರಾಪ್ ಆದೆ ಅಂತ ನನಗೆ ಅನ್ನಿಸ್ಲಿಲ್ಲ. ರಿಷಾಗ್ ಇನ್ನೂ ಅಗ್ರೆಷನ್ ಇತ್ತು, ಬಟ್ ಮೇ ಬಿ ಬರ್ತಾ ಬರ್ತಾ ಕಮ್ಮಿ ಆಗೋಯ್ತಾ ಆಫ್ಟರ್ ಒಳಗಡೆ ಜೈಲ್ ಒಳಗಡೆ ಹೋಗಿ ಬಂದ್ಮೇಲೆ? ದಟ್ ಈಸ್ ವಾಟ್ ಇಟ್ ಈಸ್ ಅಲ್ವಾ. ಜೈಲ್ ಒಳಗಡೆ ಕಳ್ಸೋದು ಯಾಕೆ ಮನುಷ್ಯನ್ನ, ನನಗೆ ಹೆಂಗ್ ಫೀಲ್ ಆಗೋಯ್ತು ಅಂದ್ರೆ ಬಟ್ ಎಲ್ಲ ಕಳಪೆ ಹಾಕೊಂಡು ಹೋಗ್ತಾರೆ. ಸೊ ನೀವು ಬೇರೆ ರೀತಿ ಸ್ಟೈಲಲ್ಲೇ ಹೋದೆ ನಾನು ಅಂತ ಹಾ. ಹೇಳ್ಬಿಟ್ಟು. ಹಾ. ಅದು ಆ ಜೈಲ್ ಅಂತ ಹೇಳೋದು ತಪ್ಪು ಮಾಡಿದವ್ರಿಗೆ, ಅಲ್ಲಿ ಹೋಗಿ ಬಂದವ್ರಿಗೆ ಅಂದಾಗ ಬೇರೆ ಇನ್ಸಿಡೆಂಟ್ಗೆ ಹೋಗ್ತೀನಿ, ಬಟ್ ಅಲ್ಲಿ ತುಂಬಾ ತಿಳುವಳಿಕೆಗಳು ಬರುತ್ತೆ. ಕಳ್ಕೊಂಡ್ ಬಿಡ್ಬೋದು ಈಸಿ, 4 ಜನನ ಕಳ್ಕೊಂಡ್ ಬಿಡೋಣ, ಅದೇ 4 ಜನ ಬಂದು ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿ ಅಂದ್ರೆ ಯಾರು ಮಾತಾಡಲ್ಲ. ತುಂಬಾ ಗಳಿಸ್ಬೇಕು, ಅದು ಒಳಗಡೆ ಗಳಿಸೋದು ತುಂಬಾ ಇರುತ್ತೆ ಅಂತ ತುಂಬಾ ರಿಯಲೈಸ್ ಆಗಿದ್ದು ಸಿಚುವೇಶನ್ಸ್ಗಳದೆಲ್ಲ ನನಗೆ. ಬಟ್ ಸ್ಟಿಲ್ ಪೀಪಲ್ ವೇರ್ ಲೈಕ್ ಗಿವಿಂಗ್ ಬ್ಯಾಕ್, ಟೇಕಿಂಗ್ ಬ್ಯಾಕ್. ಅದು ಮನೆನೇ ಹಂಗೆ ಅಲ್ವಾ, ಕೊಡ್ತಾ ಇರ್ತಾರೆ ಬಿಡ್ತಾ ಇರ್ತಾರೆ. ಬಟ್ ನನ್ಗೆಲ್ಲೋ ನನ್ನ ಆಟಕ್ಕೆ ಮುಳ್ಳಾಗಿದ್ದು ಎಲ್ಲೋ ಕೆಲವ್ರನ್ನ ನಂಬಿಟ್ಟೆ ಅಂತ ಅನ್ನಿಸ್ತು. ಯಾರು ನಂಬಿದ್ರಿ? ಅವ್ರ ಫೇಕ್ನೆಸ್ನ ನಂಬಿದೆ. ಇವನ್ ಈಗ ಜಾನ್ವಿ ಅವರಾಗ್ಲಿ ಸ್ಟಾರ್ಟಿಂಗು ರಿಷು ಅಂತ ಮಾತಾಡ್ತಾರೆ, ಮತ್ತೆ ವಾಪಸ್ಸು ನನ್ನ ಬಗ್ಗೆನೇ ಇದು ಮಾಡಿದಾಗ ಐ ಕುಡ್ ನಾಟ್ ಟೇಕ್ ದಟ್ ಪ್ರೋಸೆಸ್. ಆಮೇಲೆ ತುಂಬ ಜನ ಇವಾಗ ಇವನ್ ಸುದಿ ಅವರು ಮಾತಾಡಿಲ್ಲ ನನ್ನ ಬಗ್ಗೆ, ಒಪ್ಕೊಳ್ತೀನಿ. ಬಟ್ ನಾಟ್ ದಟ್ ನಾನು ಅವ್ರಿಗೆ ಕೊಟ್ಟಿದ್ದು ನಾಮಿನೇಷನಿಂದ ಸೇವ್ ಮಾಡಿದಾಗೆಲ್ಲ ಐ ಎಕ್ಸ್ಪೆಕ್ಟೆಡ್ ಅ ಲಾಟ್ ಅಂತ ಹೇಳಿ ಇದ್ದಾರೆ. ಮನೇಲಿ ಚೆನ್ನಾಗಿ ಆಟ ಆಡಲಿ. ನನಗೆ ಅನಿಸಿದ್ದು, ನಾನು ಮರ್ತುಬಿಟ್ಟು ಕ್ಯಾಮ್ರಾಸ್ ಇರೋದು, ನಾನಾಗಿದ್ದೆ ಅನ್ನೋದು ಫೀಲ್ ಆಗಿ ಇಟ್ ವೆಂಟ್ ರಾಂಗ್ ಅಂತ. ಬಟ್ ಹೊರಗಡೆಯಿಂದ ನೋಡೋಕ್ಕೂ ಒಳಗಡೆ ಹೋಗಿ ಜೀವಿಸೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬ ಡಿಫ್ರೆಂಟ್ ಇದೆ 100%. ನಾವೇನು ಅನ್ಕೊಂಡು ಹೋಗ್ತೀವಿ ಅದು ಮಾಡೋಕ್ಕಾಗಲ್ಲ. ಆ್ಯಂಡ್ ಯು ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ಮೈಂಡ್ ಸೆಟ್ ಆ್ಯಂಡ್ ಯು ಶುಡ್ ಹ್ಯಾವ್ ದಟ್ ಗಿವ್ ಆ್ಯಂಡ್ ಟೇಕ್. ಅಂಡ್ ಒಳಗಡೆ ಹೋದಾಗ ಕೆಲವ್ರು ಮುಖವಾಡ ಕಳಿಸ್ತೀನಿ ಅನ್ನೋದು ಕೂಡ ಕಳ್ಸಿದ್ದೀನಲ್ಲ. ಹೇಳಿದ್ರಿ. ಸೊ ಅದು ಇನ್ನ ಏನೋ ಬೇಕಿತ್ತು ಅಂತ ಅನಿಸ್ತು ಜನಗಳಿಗೆ ಅಂತ. ಜನಕ್ಕೆ ಬೇಕಿತ್ತು, ಈಗ ಹೋಗ್ತಿದ್ದಂಗೆ ಈಗ ಜನಗಳು ಏನ್ ಅನ್ಕೊಂಡ್ರು ನಿಮ್ ಪ್ರಕಾರ ಗೊತ್ತಿಲ್ಲ. ಜನಗಳು ಅನ್ಸಿದ್ ಏನು ಅಂತಂದ್ರೆ ಮೇನ್ ಟಾರ್ಗೆಟ್ ಅಶ್ವಿನಿ ಅವರು, ಕಾಕ್ರೋಚ್. ಸೊ ಆಮೇಲೆ ಧ್ರುವಂತೂ ಸಿ ಈಗ ಅದೇ ಪ್ರೋಸೆಸ್ ಆಗೋದು. ನಾವು ಹೊರಗಡೆ 3 ಗೇಮ್ ಈಗ ಹಂಗೆ ನೋಡಿದ್ರೆ ನೀವು, ನಾನು ಅಶ್ವಿನಿನ ಯಾಕೆ ಟಚ್ ಮಾಡಿಲ್ಲ 3 ವೀಕ್ಸ್ ಹೆಂಗಿದ್ರು ಅಶ್ವಿನಿ ಅವರು ನಿಮಗೆ ಗೊತ್ತು, ಒಳಗಡೆ ಹೆಂಗಿದ್ರು. ಆ ಥರ ವ್ಯಕ್ತಿನ ನಾನೇನು ಮಾಡೋಕ್ಕಾಗತ್ತೆ, ನನಗೆ ಕನ್ಫ್ಯೂಸ್ ಆಗೋಯ್ತು. ಈ 3 ವಾರ ಇದ್ದಿದ್ದ ವ್ಯಕ್ತಿ ಯಾರು, ಈ 3 ವಾರ ಇದ್ದಿದ್ದ ವ್ಯಕ್ತಿ ಯಾರು, ಅಲ್ಲೇ ಕನ್ಫ್ಯೂಸ್ ಆಗೋದೆ ನಾನು. ಅಂದರೆ ದಿಸ್ ಪರ್ಸನ್ ವಾಸ್ ಡಿಫ್ರೆಂಟ್ ಆ್ಯಂಡ್ ದಿಸ್ ಪರ್ಸನ್ ವಾಸ್ ತುಂಬ ಸಾಫ್ಟ್ ಆಗೋದ್ರು, ತುಂಬ ಮೆಲೋ ಡ್ರಾಮಾ ಆಗೋಯ್ತು ಅವ್ರದ್ದು. ನನಗೆ ಪ್ರೋಸೆಸ್ಸೇ ಆಗಲಿಲ್ಲ. ಈ ವಾರ ಕಳಪೆ ಕೊಡಬೇಕಾದ್ರೆ ನಾನು ಡೈರೆಕ್ಟಾಗಿ ಹೇಳಿದ್ದೀನಿ ಅವ್ರಿಗೆ ಆನ್ ಫೇಸು, ಅಶ್ವಿನಿ ಅವ್ರಿಗೆ, ನೀವು ಯಾರು ಅಲ್ಲಮ್ಮ ಯಾರಿಗೂ ಬುದ್ಧಿ ಕಲ್ಸೋಕ್ಕೆ ಅಂತ. ರಾಂಗ್ ಇದ್ರೆ ಬಿಗ್ ಬಾಸ್ ಹೇಳ್ತಾರೆ, ನೀವು ಇದು ಮಾಡಿ ಫಸ್ಟು ಏಕವಚನ ನೀವು ಬಳಸಬೇಡಿ ಅನ್ನೋದನ್ನ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ದೀನಿ. ಅದನ್ನು ನಾನು ಈಗ ನೋಡ್ತಾ ಇದ್ದೆ ಆ ಪ್ರೋಸೆಸ್ಸು. ಸುದಿಯವ್ರು ನಿಮಗೆ ಗೊತ್ತು, ಗಿವ್ ಅಪ್ ಮಾಡಿಬಿಟ್ಟಿದ್ರು, ಅವ್ರನ್ನ ನೀನೇನು ಕನ್ಸಿಡರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಧ್ರುವಂಥದ್ದು ಪ್ರೂವ್ ಆಗ್ತಾ ಇದೆಯಲ್ಲ, ಈ ಚೇಂಜ್ ಇಸ್ ಗೇಮ್ ಅಲ್ಲಮ್ಮ, ಹೋಗ್ತಿದ್ದಂಗೆ ಈ ಚೇಂಜ್ ಇಸ್ ಕಂಪ್ಲೀಟ್ ಗೇಮ್. ಸ್ಪಂದನಂದು ಇವಾಗ ಜನ ನೋಡ್ತಾ ಇದ್ದಾರೆ, ಹಿಂದೆ ಒಂದು ಮುಂದೆ ಒಂದು, ಇಟ್ ಈಸ್ ಆಲ್ ಅ ಗೇಮ್ ಅಲ್ವಾ. ಸೊ ಈಗ ನಾವು ಮಾತಾಡೋದಕ್ಕಿಂತ ಜನ ನೋಡ್ತಾ ಇದ್ದಾರೆ. ಸೊ ರಿಯಲ್ ಫೇಸ್ಗಳು ಆಚೆ ಬರ್ತಾ ಇದೆ. ಮೇ ಬಿ ನಾನು ಹೇಳಿದ್ದಕ್ಕೆ ತೋರಿಸ್ತಾ ಇದ್ದಾರೆ ಇವಾಗ ಸರ್ವೈವಲ್ ಆಸೆಗೆ. ದೇ ಆರ್ ಗಿವಿಂಗ್ ದರ್ ರಿಯಲ್ ಫೇಸ್ ಔಟ್. ಸೊ ಬರಲಿ, ಇನ್ನೂ ಆಚೆ ಬರೋದು ತುಂಬ ಇದೆ. ನನ್ನ ಆಟಕ್ಕೆ ಫುಲ್ ಸ್ಟಾಪು ಮೇ ಬಿ ಐ ಡೋಂಟ್ ನೋ ವಾಟ್ ರೀಸನ್ ಇವತ್ತಿಗೂ ಹುಡುಕ್ತಾ ಇದ್ದೀನಿ. ಯಾಕಂದರೆ ಹೊರಗಡೆ ಬಂದಾಗ ವೆಲ್ ಪ್ಲೇಡ್, ಇನ್ನೂ ಪೊಟೆನ್ಷಿಯಲ್ ಇತ್ತು ಅಂತ ಇತ್ತು. ನನಗೆ ಫೀಲ್ ಆಗಿರಲಿಲ್ಲ ನಾನು ಆಚೆ ಬರ್ತೀನಿ ಅಂತ ಹೇಳಿ. ಮೇ ಬಿ ಯಾವ್ದಾದ್ರು ಮ್ಯಾಟರ್ಗೆ ಆಚೆ ಆಯ್ತಾ, ನನಗೂ ಸ್ಟಿಲ್ ಐ ಆಮ್ ಕನ್ಫ್ಯೂಸ್ಡ್ ವೈ ಆಮ್ ಔಟ್ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡೆ ಅಷ್ಟೇ. ಸೊ ಹೊರಗಡೆಯಿಂದ ಇದ್ದಾಗ ರಿಯಲ್ ಯಾರು ಅನಿಸಿದ್ದು, ಫೇಕ್ ಯಾರು ಅನಿಸಿದ್ದು, ಒಳಗಡೆ ಹೋದಾಗ್ಲೂ ಸೇಮ್ ಅದೇ ತರ ನಿಮ್ಮ ಮೈಂಡಿಗೆ ಬಂದಿದೆ? ಏನು ಒಪಿನಿಯನ್ ಇತ್ತು ಅದು ಹಂಗೆ ಇದೆ. ಒಳಗಡೆ ಅದೇ ಇತ್ತು. ಏನ್ changes ಇಲ್ಲ. ಏನು ಚೇಂಜಸ್ ಆಗಿಲ್ಲ. ಹೊರಗಡೆ ಏನು ನಾನು ಒಪಿನಿಯನ್ ಕೊಟ್ಟಿದ್ದೆ ಅದೇ ಇತ್ತು. ಬಟ್ ಎಲ್ಲೋ ರಕ್ಷಿತಾ ಅಂತ ಬಂದಾಗ ಸ್ಟಾರ್ಟಿಂಗ್ ಐ ಫೆಲ್ಟ್ ತುಂಬ ಅದು ಸುದೀಪ್ ಸರಿಂದಾನೇ ಬಂದ ಮೇಲೆ ಶಿ ಚೇಂಜ್ ಹರ್ ಸೆಲ್ಫ್. ಅವರೂ ಚೇಂಜ್ ಆಗಿದ್ದಾರೆ, ಇಲ್ಲ ಅಂತ ಅಲ್ಲ. ಕಂಪ್ಯಾರಿಟಿವ್ಲಿ ದೇ ಆರ್ ಆಲ್ ಡೂಯಿಂಗ್ ವೆಲ್ ಅಂದ್ವಿ. ನನ್ನ ಅನಿಸಿಕೆ ಪ್ರಕಾರ ದೇ ಆರ್ ಡೂಯಿಂಗ್ ಇಟ್. ಆಮೇಲೆ ರಿಷಾನ ತುಂಬಾ ನೋಡಿದ್ದು ವೈಲ್ಡ್ ಎಂಟ್ರಿ ಆಗಿದ್ದಾಗ. ಸೊ ನಿಮ್ಮ ಮಾತು, ನಿಮ್ಮ ಅಗ್ರೆಷನ್ ನೋಡ್ತಾ ಇದ್ರು, ಎಲ್ಲರೂ ಅದನ್ನೇ ಕೂಡ ನೋಡ್ತಾ ಇದ್ರು. ಯಾಕೆ ಸಣ್ಣ ಸಣ್ಣ ವಿಷಯಕ್ಕೂ ನೀವು ತುಂಬಾ ಬೇಗನೆ ರಿಯಾಕ್ಟ್ ಮಾಡ್ತೀರಾ ಅಂತ ಅನ್ಸುತ್ತೆ, ಇಲ್ಲ ಹೆಂಗೆ?
ನಾನು ಇರೋದೇ ಹಂಗೆ. ಅದೇ ಪ್ರಾಬ್ಲಮ್ ಆಗಿದ್ದಾ? ಅಡ್ವಾಂಟೇಜ್ ಆಯ್ತಾ? ಅಥವಾ ಜನಕ್ಕೆ ಅದು ಪ್ರಾಬ್ಲಮ್ ಆಯ್ತಾ? ನಾನು ಹೇಳ್ಬಿಟ್ಟು ಹೋಗಿದ್ದೆ ಸ್ಟಾರ್ಟಿಂಗು. ಸರ್ ನನಗೆ ಕೋಪ ಜಾಸ್ತಿ ಇದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಸಿಡ ಸಿಡ ಅಂತೀನಿ ಅಂತ ಹೇಳಿ. ಅಂದರೆ ನಾನು ಹೇಳ್ದಂಗೆ ತುಂಬ ಈಗಲೂ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಈ ಒಂದು ಹೇಳ್ಕೊಳಕ್ಕೆ. ಬರೀ ನಾನು 50% ಅಷ್ಟೇ ಇದ್ದಿದ್ದು ಹಂಗೆ. ನೀವು 100% ತೋರಿಸಿದ್ರೆ ಹೆಂಗೆ ಕತೆ? ಆಗ್ತಾ ಇರ್ಲಿಲ್ಲ ಮೇ ಬಿ. ಅದಕ್ಕೇನೆ ದೇವ್ರು ಕರ್ಸಿದ್ದು ಒಳ್ಳೇದ. ನನಗೆ ನಿಜವಾಗ್ಲೂ ಖುಷಿ ಇದೆ. ಐ ಆಮ್ ಔಟ್, ಇಟ್ಸ್ ಗುಡ್ ಅಂತ ಹೇಳಿ. ಮೇ ಬಿ ಜನ ಅಕ್ಸೆಪ್ಟ್ ಮಾಡ್ತಾ ನಿಮ್ಮ ಇರ್ಲಿಲ್ವೇನೋ. ಲೈಫಲ್ಲಿ ತುಂಬಾ ಕೋಪ ಬಂದಿದೆ ಅವಾಗ ಬಿಗ್ ಬಾಸ್ ಮನೆ ಬಿಟ್ಟು? ಎಷ್ಟೊಂದು ಸಿಚುವೇಶನ್. ಯಾವ ತುಂಬಾ ನನಗೆ ಹ್ಯಾಂಡಲೇ ಮಾಡೋಕ್ಕಾಗಲಿಲ್ಲ ಅಂತ? ನನ್ನ ವರ್ಕರ್ಸ್ ಮೇಲೆ ಕೋಪ ಬಂದಿದೆ ಸಿಕ್ಕಾಬಟ್ಟೆ. ತುಂಬ ಕೆಲವು ಟೈಮಲ್ಲಿ ನಾನು ಹೇಳೋ ಮಾತು ಯಾರು ಕೇಳಲ್ಲ ಅಂತಂದರೆ, ನಂದೇ ರೂಲ್ಸು ಅಂತ ಬೆಳೆದೋಳು ಹುಡುಗಿ ನಾನು. ನಾನು ಯಾರ್ದು ಕೇಳಿಸ್ಕೊಂಡು ಬೆಳೆದಿಲ್ಲ. ಈವನ್ ನನ್ನ ಪೇರೆಂಟ್ಸು ಅದೇ ಫ್ರೀಡಮ್ ಕೊಟ್ಟರು. ಈ ಎಲ್ಲ ಇನ್ಸಿಡೆಂಟ್ ಆದಮೇಲೆ ಐ ವಾಸ್ ಇನ್ಸೈಡ್ ಸೋ ಸ್ಟ್ರಾಂಗ್. ಬಿಕಾಸ್ ನಾನು ಕುಗ್ಗಿದ್ದು ಒಂದೇ ಟೈಮು ಸುದೀಪ್ ಸರ್ ಹೇಳಿದಾಗ ನನ್ನ ಪೇರೆಂಟ್ಸ್ ಹೆಂಗೆ ತೊಗೊತಾರೆ ಅಂತ ಕುಗ್ದೆ. ಮನೇಲಿ ಆಗ್ತಿದ್ದು ಒಂದು ಇನ್ಸಿಡೆಂಟ್ಗೂ ನಾನು ಕುಗ್ಲಿಲ್ಲ. ಬಿಕಾಸ್ ನನಗೆ ಗೊತ್ತಿತ್ತು ನನ್ನ ಪೇರೆಂಟ್ಸ್ಗೆ ಇವಳು ನೇಚರೇ ಹೀಗೆ ಅಂತ ಹೇಳಿ. ಸೊ ಯಾರ ಮಾತು ಕೇಳದೇ ಇದ್ದಿದ್ದು ಹುಡುಗಿ ನಾನು ಚಿಕ್ಕ ವಯಸ್ಸಿಂದ. ಸಡನ್ನಾಗಿ ಕೇಳಬೇಕು ಅಂದಾಗ ನಂಗೆ ತುಂಬ ಕಷ್ಟ ಆಗೋಯ್ತು. ಅದು ಯಾವ ಥರ ಇತ್ತು ಅಂದರೆ ಕೇಳೋ ರೀತಿಲೂ ಇರಲಿಲ್ಲ. ಆವಾಗ ನಾನು ಹೋಗಿದ್ದಿದ್ದೆ ಜನರನ್ನ ಸಂಪಾದನೆ ಮಾಡೋಕ್ಕೆ. ಜನರಿಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗ್ತಿಲ್ಲ ಅಂದಾಗ ನಾನು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. 5th ವೀಕ್ ನಾನು ಆಚೆ ಬಂದಾಗ ನನ್ನ ಮೈಂಡ್ ಗೊತ್ತಾಗೋಯ್ತು, ಪೀಪಲ್ ಆರ್ ನಾಟ್ ಲೈಕಿಂಗ್ ಮೈ ಕ್ಯಾರೆಕ್ಟರ್, ಲೆಟ್ ಮಿ ಗೋ ಔಟ್. ನಾನಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಹೇಳ್ಬಿಡುವೆ ನಾನು ಡೈರೆಕ್ಟಾಗಿ, ಸೊ ಪ್ಲೀಸ್ ಓಪನ್ ದ ಡೋರ್. ನನಗೆ ಬೈ ಚಾನ್ಸ್ ನಾನು ಮತ್ತೆ ನೆಗೆಟಿವ್ ಹೋಗಿ 6th ವೀಕ್ ನೆಗೆಟಿವ್ ಆಗಿ ಅಥವಾ ಏನೋ ಒಂದು ಆಗಿದ್ದಿದ್ರು, ಐ ವುಡ್ ಹ್ಯಾವ್ ಟೋಲ್ಡ್ ಆನ್ ಫೇಸ್, ಸರ್ ಐ ಕಾಂಟ್ ಪ್ಲೀಸ್. ಯಾಕಂದರೆ ನನ್ನ ಕ್ಯಾರೆಕ್ಟರ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅಷ್ಟೇ ಅಲ್ಲಿ ಸರ್ವೈವ್ ಮಾಡೋಕ್ಕಾಗ್ತಿದ್ದಿದ್ದು. ಅಲ್ಲಿ ಎಷ್ಟೊಂದು ಜನಕ್ಕೆ ಹೇಳ್ತಾ ಇದ್ದೆ, ತುಂಬ ವಾರ್ನ್ ಮಾಡ್ತಾ ಇದ್ದೆ, ಪ್ಲೀಸ್ ಬೇಡ ಕೆಣಕಿಸ್ಬೇಡಿ ಅವ್ರು ಬೇಕು ಅಂತ ಟ್ರಿಗರೇ ಟಚ್ ಮಾಡ್ತಾಯಿದ್ರು. ಐ ಫೆಲ್ಟ್ ತುಂಬ ಅದನ್ನೇ ನಾರ್ಮಲಾಗಿ ಮಾಡಿದ್ದೀನಿ. ಬಟ್ ಅದೇ ಇಲ್ಲಿ ಹೊರಗಡೆ ಅಷ್ಟು ಮಟ್ಟದಾಗಿದೆ ಅಂದಾಗ ಐ ಕಾಂಟ್ ಟೇಕ್ ಇಟ್. ನಾನು ಐ ಆಮ್ ಪ್ರೌಡ್ ಇನಫ್ ಯಾರ ಮಾತು ಕೇಳಿಲ್ಲ, ಯಾರ ಮಾತು ತಲೆ ಬಾಗಲ್ಲ ಅಂತ. ಯಾಕಂದರೆ ಅಶ್ವಿನಿ ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಯು ಆರ್ ಮೈ ರಿಪ್ಲಿಕಾ, ನೀನು ನನ್ನ ಜೂನಿಯರ್ ನೀನು ಅಂತೆಲ್ಲ ಎಷ್ಟೊಂದು ಸತಿ. ಅದಕ್ಕೇ ಆ ಕನೆಕ್ಷನ್ ಮೇ ಬಿ ನನ್ನ ಜೊತೆ ಅಶ್ವಿನಿಯವ್ರ ಜೊತೆ ಯಾಕೆ ಬಂತು ಅಂದರೆ ಸೇಮ್ ಮೈಂಡ್ ಸೆಟ್ ಅಲ್ವಾ, ಕನೆಕ್ಟ್ ಆಗಿಬಿಟ್ರಿ. ಅವ್ರ ವೀಕ್ನೆಸ್ಗಳು ನನಗೆ ಗೊತ್ತಿತ್ತು. ನಾನು ಹೇಳ್ತಾ ಇದ್ದೆ, ನೀವು ವೀಕ್ ಆಗಬೇಡಿ ಬಿಡಿ ಅಂತ ಹೇಳಿ. ನಾನೆಲ್ಲೂ ಆ ಅಶ್ವಿನಿ ರಾಂಗ್ ಅಶ್ವಿನಿ ನೋಡಲಿಲ್ಲ. ನಾನು 3 ವಾರದಲ್ಲಿ ನೋಡಿದ್ದು 4th ವೀಕು. ಬಟ್ ನೆಕ್ಸ್ಟ್ ವೀಕುಗೆ ಐ ವುಡ್ ಹ್ಯಾವ್ ಟೋಲ್ಡ್ ಹರ್, ನೀವು ಆಟ ಆಡೋಕ್ಕೆ ಬಂದಿರಾ, ನಿಮ್ಮ ಆಟ ನೀವು ನೋಡ್ಕೊಳ್ಳಿ, ನೀವು ಯಾರ ಆಟ ಏನು ಸರಿ ಮಾಡೋಕ್ಕೆ ನೀವು ಬಂದಿಲ್ಲ ಅಂತ. ಐ ಹ್ಯಾಡ್ ದಟ್ ಗಟ್ಸ್ ಟು ಟೆಲ್ ಹರ್ ಆನ್ ಫೇಸ್. ಬಟ್ ಒಳಗಡೆ ಆ ಚಾನ್ಸ್ ನನಗೆ ಸಿಗಲಿಲ್ಲ. ಆ ಥರ ಬಿಹೇವು ಮಾಡಲಿಲ್ಲ ಅವರು ನನ್ನ ಜೊತೆ ಎಸ್ಪೆಷಲಿ, ಅಥವಾ ನನ್ನ ಮುಂದೆನೂ ಬಿಹೇವ್ ಮಾಡಲಿಲ್ಲ ಅವರು. ಮೇ ಬಿ ಈ ವಾರ ನಾಮಿನೇಷನ್ ಟೈಮ್ ನೋಡಿದೆ ಪ್ರೋಮೋ, ಆ ಟೈಮಲ್ಲಿ ನಾನು ಇದ್ದಿದ್ರೆ ಐ ವುಡ್ ಹ್ಯಾವ್ ಗಿವನ್ ಹರ್ ಬ್ಯಾಕ್ ಇನ್ ಹರ್ ಲೆವೆಲ್. ಅಂದರೆ ಶಿ ವುಡ್ ಹ್ಯಾವ್ ಅಂಡರ್ಸ್ಟುಡ್ ಅಂತ ಹೇಳಿ. ನಾನು ಬಗ್ಲಿಲ್ಲ ಅಂತ ಅನ್ನಿಸ್ತು ನನಗೆ ಯಾರಿಗೂ. ಬಟ್ ಅದೇನಾಗೋಯ್ತು, ಸ್ಟಾರ್ಟಿಂಗ್ಗೆ ನನಗೆ ಪ್ರಾಬ್ಲಮ್ ಆಗಿದ್ದು. ಸ್ಟೆಪ್ ಇಡಬೇಕಾದ್ರೇ ಐ ಶುಡ್ ಹ್ಯಾವ್ ಬೀನ್ ಪುಟ್ ಒಂದು ಲೈನ್ ಡ್ರಾ ಮಾಡಬೇಕಾಗಿತ್ತು ಅಂತ ನನಗೆ ಫೀಲ್ ಆಗಿತ್ತು. ನನ್ನ ಮಿಸ್ಟೇಕ್ಗಳು ಅಥವಾ ಯಾಕೆ ನಾನು ಆಚೆ ಬಂದು ಕೂತಿದ್ದೀನಿ ಅಂದಾಗ, ನಾನು ಹೋಗಿದ್ದೀನಿ ಹಿಂಗೆ ಅಂದಾಗ ಒಂದು ಲೈನ್ ಡ್ರಾ ಮಾಡಿ, ಆ ಲೈನಿಂದ ಇಷ್ಟೇ ನಿಮಗೆ ಲಿಮಿಟ್ ಇರೋದು ಬರೋಕ್ಕೆ ಅಂತ ಮಾಡಿದಿದ್ರೆ ಮೇ ಬಿ ಪೀಪಲ್ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಆ್ಯಂಡ್ ಈವನ್ ಮನೆಯವ್ರು ಅಕ್ಸೆಪ್ಟ್ ಮಾಡ್ತಿದ್ರು. ಇಲ್ಲಿ ಕೈ ಕೊಟ್ಟೆ, ಕೈ ಹಿಡ್ದ ನನ್ನ ಕೈ, ಅದು ಇನ್ನೊಂಥರ ತಗೊಂಡು ಹೋಗಿ ಅಯ್ಯೋ ಪರಿಸ್ಥಿತಿ ಆಗಿ, ಅದರಿಂದ ಮತ್ತೆ ಕಮ್ ಬ್ಯಾಕ್ ಮಾಡಿ ಅಷ್ಟರೊಳಗೆ ಇನ್ನೊಂದೇನೋ ಇನ್ಸಿಡೆಂಟ್ ಆಗಿ ನನ್ನ ಕೈ ಮೀರಿ ಎಲ್ಲ ನಡೆದೋಯ್ತು ಅಂತ ಅನ್ನಿಸ್ತು. ನನಗೆ ನಿಜವಾಗ್ಲೂ ಹಿಂಗೆ ತೊಗೊಂಡೋಗ್ಬೇಕು ಅಂತ ಆಸೆ ಇರಲಿಲ್ಲ. ಬಟ್ ಆ ಥರ ಆಗಿದ್ದಿದ್ರು ಐ ಡೋಂಟ್ ನೋ ಪೀಪಲ್ ಹೌ ಮಚ್ ದೇ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಮೀ ಅಂತ. ಈಗ ಬಿಗ್ ಬಾಸ್ ಮಾಡಲಿ ಕೆಲವೊಂದು ಸ್ಟ್ರಾಟಜಿಗಳು ವರ್ಕ್ ಆಗುತ್ತೆ, ಕೆಲವೊಬ್ರು ಈ ಥರ ಮೈಂಡ್ ಸೆಟ್ ಅಲ್ಲಿ ಇದ್ದು ಈ ಥರ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಲವ್ ಕಾರ್ಡ್ ಅನ್ನೋದು ಎಷ್ಟು ವರ್ಕ್ ಆಗುತ್ತೆ? ಅದಕ್ಕೆ ಮಕ್ಕಳಿಗೆ ಮಂಗಳಾರತಿ ಆಗಿದೆ ಬಿಡಿ. ಆ್ಯಕ್ಚುಲಿ ಐ ವಾಂಟ್ ಟು ಗಿವ್ ದಟ್ ಕ್ಲಾರಿಟಿ. ನಾನು ಧ್ರುವಂತ್ ಅವ್ರಿಗೆ ನಾನು ಯಾವತ್ತೂ ಹೇಳಿಲ್ಲ ಅಥವಾ ಯಾರದೇ. ನಾನು ಹಾಗೆ ಅಂದೆ, ನಾನು ಇಂಟೆನ್ಷನಲಿ ನಾನು ಕಂಟೆಂಟ್ ಮಾಡಬೇಕು ಅಂತ ಚಂದ್ರಪ್ರಭಾ ಅವ್ರ ಜೊತೆ ಕ್ಲೋಸ್ ಇದೆ. ಬಿಕಾಸ್ ಓನ್ಲಿ ಫಾರ್ ಕಂಟೆಂಟ್. ಅಲ್ಲಿ ನನಗೆ ಗೊತ್ತಿತ್ತು ಅವ್ರು ಕೊಮಿಡಿಯನ್ ಅಂತ ಹೇಳಿ. ಯಾಕಂದರೆ ನನಗೊಂದು ಹುಡುಗನ ಜೊತೆ ಕ್ರಿಯೇಟ್ ನನ್ನ ಮನೇಲಿ ಕ್ಲಿಯರ್ ಇದ್ದೆ. ನನ್ನ ಮನೇಲಿ ಐ ನೋ ನನ್ನ ಜಗಳ ಬೇಕಾದ್ರೆ ತೊಗೊಂಡ್ಬಿಡ್ತಾರೆ. ನ್ಯಾಷನಲ್ ಟೆಲಿವಿಷನಲ್ಲಿ ದೇ ಡಿಡ್ ನಾಟ್ ವಾಂಟೆಡ್ ಆ್ಯಂಡ್ ಐ ವಾಸ್ ಆಲ್ಸೋ ನಾಟ್ ಲೀಸ್ಟ್ ಇಂಟ್ರೆಸ್ಟೆಡ್ ಟು ಕ್ರಿಯೇಟ್ ಸಚ್ ಸೀನ್ಸ್ ಆಗಲಿ ಆ್ಯಂಗಲ್ಸ್ ಆಗಲಿ ಕ್ರಿಯೇಟ್ ಮಾಡೋಕ್ಕೆ. ನನಗೆ 4 ವಾರ ಬೇಕಾಗಿರಲಿಲ್ಲ. ಅಲ್ಲಿ ಕುತ್ಕೊಂಡು ಒಂದಷ್ಟು ಮೈಂಡ್ಸೆಟ್ ಪೀಪಲ್ಸ್, ಇವಾಗ ಯಾರು ಯಂಗ್ಸ್ಟರ್ಸ್ ಅಂತ ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ
ಟಾಪಿಕ್ ಬಂತು, ಲವ್ ಅನ್ನೋ ಟಾಪಿಕ್ ಬಂದಾಗ ದೇ ವೆಲ್ ಆಲ್ ಸ್ಟಾರ್ಟಿಂಗ್, ನೀನು ಕ್ರಿಯೇಟ್ ಮಾಡ್ಬಿಡು, ಅಭಿ ಜೊತೆ ಕ್ರಿಯೇಟ್ ಮಾಡಿದ್ರು ಅಂತ. ಐ ವಾಸ್ ಲೈಕ್, ಏನು ಮಾತಾಡ್ತಾ ಇದ್ದೀರಾ ನೀವು, ಲವ್ವಾ ಥೂ ವ್ಯಾನದ್ದು. ನಾನು ಆ ಥರ ತೊಗೊಂಡಿದ್ದನ್ನ ಆ ಟೈಮಲ್ಲಿ ಅವರು ತುಂಬ, ಯಾಕಂದರೆ ಧ್ರುವಂತ್ ನನ್ನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಯಾವ ಹುಡುಗಿ ಜೊತೆನೂ ಮಾತಾಡಲ್ಲ ಅನ್ನೋ ಟೈಮಲ್ಲಿ ಧ್ರುವಂತ್ ಮಾತಾಡ್ತಿದ್ದಂಥದ್ದು ಸ್ಪಿರಿಚುವಲ್ ಕನೆಕ್ಷನ್ ಬಗ್ಗೆ, ದೇವ್ರ ಕನೆಕ್ಷನ್ ಬಗ್ಗೆ ವಿ ಹ್ಯಾಡ್ ಸ್ಟಾರ್ಟೆಡ್ ಟು ಟಾಕ್. ಯಾಕಂದರೆ ನಾನು ಸ್ವಲ್ಪ ತುಂಬ ದೇವ್ರನ್ನ ನಂಬ್ತೀನಿ. ಆಮೇಲೆ ನನ್ನ ಲೈಫಲ್ಲಿ ಇನ್ಸಿಡೆಂಟ್ಸ್ಗಳು ದೇವ್ರ ಜೊತೆ ತುಂಬ ಕನೆಕ್ಷನ್ ಆಗಿರೋದ್ರಿಂದ ವಿ ಸ್ಟಾರ್ಟೆಡ್ ಟು ಶೇರ್ ದಟ್ ಸ್ಪಿರಿಚುವಲ್. ಅದು ಇವ್ರುಗಳ್ಗೆ ಹೆಂಗೆ ಅನ್ನಿಸ್ಬಿಡ್ತು, ಯಾರ ಜೊತೆನೂ ಮಾತಾಡ್ತಿರೋ ಧ್ರುವಂತ್ ನಿನ್ನ ಜೊತೆ ಮಾತಾಡ್ತಾ ಇದ್ದಾನಲ್ಲ ಅನ್ಕೊಂಡು ಸುಮ್ಮನೆ ರೇಗ್ಸಕ್ಕೆ ಮಾಡಿದ್ರು. ನಾನು ಇಲ್ಲಿ ಲವ್ ಮ್ಯಾಟರ್ಗೆ ವ್ಯಾ ಅಂದಿದ್ದು, ಅದು ಇನ್ನೇನೋ ಆಗಿ ಅವ್ನು ಆ ಎಂಟ್ರಿ, ಅವ್ನು ಅವಾಗ ಸರನಾಗದು, ಆ ಮನುಷ್ಯಂಗೆ 100 ವರ್ಷ ಆಯಸ್ಸು, ನಾವು ಮಾತಾಡ್ದಾಗೆಲ್ಲ ಅವ್ನು ಎಂಟ್ರಿ ಧ್ರುವಂತ್ಗೆ ರಪ್ ಅಂತ ಎಂಟ್ರಿ ಕೊಟ್ಟು, ಅವ್ರು ಇವಳು ರೇಗ್ಸಿ ನೋಡಿ ಬಂದ ಅನ್ನೋದಕ್ಕೂ, ನಾನು ಅದನ್ನು ಹೇಳೋದಕ್ಕೂ ಇವ್ನು ಬರೋದಕ್ಕೂ ನಾನು ಅದನ್ನು ಸರ್ಗೂ ನಾನು ಜಸ್ಟಿಫೈ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಈ ವಾಸ್ ಇನ್ ದಟ್ ಆ್ಯಂಗರ್ ಪ್ರಾಬ್ಲಮಲ್ಲಿದ್ದಾಗ ನಾನು ಅದೊಂಥರ ಡಿಬೇಟ್ ಕೊಟ್ಟಂಗೆ ಆಗುತ್ತೆ ಸರ್ಗೆ. ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅಂದಾಗ ಅವ್ರಿಗೇನು ಎಫೆಕ್ಟ್ ಆಗಬಾರ್ದಲ್ವಾ, ನನಗೆ ಹೇಳಿದರು ಅಂತ. ಬಟ್ ನಾನು ಥಿಯೇಟರ್ ಆರ್ಟಿಸ್ಟು, ನಾನು ಒಬ್ರಿಗೆ ಅವಮಾನ ಮಾಡಿ ನಾನು ಯಾರಿಗೆ, ಎಲ್ಲರಿಗೂ ಅವ್ರವ್ರದ್ದೇ ವ್ಯಕ್ತಿತ್ವ ಇರುತ್ತೆ. ಹಂಗನ್ಬಿಟ್ಟು ನನ್ನ ನೋಡ್ಬಿಟ್ಟು ಎಲ್ಲರೂ ಇಷ್ಟಪಡಬೇಕು ಅಂತ ಇಲ್ಲ, ಅಥವಾ ನಾನು ಬೇರೆಯವ್ರನ್ನ ನಾನು ಇಷ್ಟಪಡಬೇಕು ಅಂತ ಇಲ್ಲ. ಆ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಮಾಡೋಷ್ಟು ಕೆಟ್ಟೋಳು ನಾನಲ್ಲ. ಅದು ತುಂಬ ರಾಂಗಾಗಿ ಪೋಟ್ರೆ ಆಗಿದೆ. ಸೊ ಇಟ್ ವೆಂಟ್ ಲೈಕ್ ದಟ್ ಅಷ್ಟೇ. ಓಕೆ. ಸೊ ಅದಾದ್ಮೇಲೆ ನೆಕ್ಸ್ಟು ನೀವು ಜಾಸ್ತಿ ಜಾನ್ವಿಗೂ ನಿಮಗೂ ಅಷ್ಟು ಆಗ್ತಾ ಇರಲಿಲ್ವಾ, ಹೆಂಗೆ? ಹೌದು, ಏನಾಯ್ತು ಆಗ್ತಾ ಇತ್ತು, ಜಾನ್ವಿ ಅವ್ರ ಪ್ರಾಬ್ಲಮ್ ಏನಂದರೆ ರಿಶು ಅಂತ ಕೆಲಸ ಆಗೋವರೆಗೂ ಮಾಡಿಸ್ಕೊಂಬಿಡೋದು, ಹಿಂದ್ಗಡೆ ನನ್ನ ಬಗ್ಗೆ ಮಾತಾಡೋದು. ಶಿ ಹ್ಯಾವ್ ಡನ್ ಸೋ ಮಚ್. ನಾನು ಏನು ಮಾಡಲಿ ಇವಾಗ, ನಾನು ಓಪನ್ ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿದ್ದೀನಿ, ಇಡೀ ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆನಾದರೂ ನಾನು ಮಾತಾಡಲ್ಲ ಅಂತ ಅಂದರೆ, ಅಥವಾ ಒಂದು ಕನೆಕ್ಷನ್ ಬಿಗ್ ಬಾಸ್ ಮುಗಿದ್ಮೇಲೂ ಒಂದು ಕನೆಕ್ಷನ್ ನಡ್ಕೊಳ್ಳಲ್ಲ ಅಂತ ಅಂದರೆ, ದಟ್ ಈಸ್ ಓನ್ಲಿ ಜಾನ್ವಿ ಅಂತ ಹೇಳ್ಬಿಟ್ಟಿದ್ದೀನಿ. ಬಿಕಾಸ್ ನೀವು ಜೈಲಲ್ಲಿ ಇದ್ದಾಗಲೂ ನಿಮ್ಮಿಬ್ಬರ ನಡುವೆ ಒಂದು ಕಾನ್ವರ್ಸೇಷನ್ ಕೂಡ ಆಗುತ್ತೆ. ನಾನು ಎಲ್ಲೇ ಹೇಳ್ಬಿಟ್ಟು, ನಿಮ್ಮ ಜೊತೆ ನನಗೆ ಇಷ್ಟನೇ ಇಲ್ಲ, ಒಂದು ಕನೆಕ್ಷನ್ನೇ ಬೇಡ ನನಗೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ಚೆನ್ನಾಗಿರ್ತಾರೆ. ಈವನ್ ಟಾಸ್ಕ್ ಆಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಸ್ಟಿಲ್ ನಾನು ಆ ಕಡೆನ ಈ ಕಡೆನ ಅನ್ನೋ ಟೈಮಲ್ಲೂ ಅವ್ರ ಜೊತೆ ಇಷ್ಟ ಇಲ್ಲ ಅಂದರೂ ಆಡಿದ್ದೀನಿ. ಆ ಟೈಮಲ್ಲಿ ಮತ್ತೆ ಚೆನ್ನಾಗಾಗ್ಬಿಟ್ಟು ಹಿಂದ್ಗಡೆ ಹೋಗಿ ನಂಗೆ ಇಷ್ಟ ಇಲ್ಲ ಅವ್ಳು ಮಾತಾಡಲ್ಲ, ಯಾರು ಅಕ್ಸೆಪ್ಟ್ ಮಾಡ್ತಾರೆ ಅಲ್ವಾ. ಐ ಡೋಂಟ್ ಲೈಕ್ ದಟ್ ಸ್ಪ್ಲಿಟ್ ಪರ್ಸ್ನಾಲಿಟಿ. ಚೆನ್ನಾಗಿದ್ರಾ ಚೆನ್ನಾಗಿರಿ, ಚೆನ್ನಾಗಿಲ್ವಾ ಅದ್ರಲ್ಲಿ ನೋಡಿದ್ರೆ ಎಷ್ಟೋ ನನಗೆ ಇಲ್ಲಿ ಕಂಪ್ಯಾರಿಟಿವ್ಲಿ ಜಗಳ ಆಡೋ ಟೈಮಲ್ಲಿ ಜಗಳ ಆಡಿದ್ದಾನೆ, ಕಾಮಿಡಿ ಮಾಡೋ ಟೈಮಲ್ಲಿ ಕಾಮಿಡಿ ಮಾಡಿದ್ದಾನೆ, ಈ ಥರ ಅಂತೂ ಇರಲಿಲ್ಲ ಅನ್ನೋದು ನನ್ನ. ಆ್ಯಂಡ್ ನಿಮ್ಮದು ಗಿಲ್ಲಿದೊಂದು ಏನೋ ಸಣ್ಣ ಪುಟ್ಟ ನಡೆದಾಗ ಒಂದು ಟಚ್ ಆಗುತ್ತಲ್ಲ, ಸೊ ಅವಾಗಲೇ ನೀವು ಅನ್ಕೊಂಡ್ಬಿಟ್ರೆ ಎಲ್ಲರೂ ಹೊಡೆದ್ರು ಅಂದ್ಕೊಂಡಾಗ ಅವಾಗಲೇ ಏನಾದ್ರು ಆಚೆ ಕಳಿಸ್ಬಿಡ್ತಾರೆ ಅಂತ? ಅದು ಏನಾಯಿತು, ಮೇ ಬಿ ನಂದು ಒಂದು ಸಲಿಗೆ ತುಂಬ ಇತ್ತು, ಗಿಲ್ಲಿ ಸಲಿಗೆ. ಇವಾಗ ನಾನು ಮೇ ಬಿ ಇವಾಗ ತುಂಬ ಗಿಲ್ಲಿ ಅಂತ ಇದ್ರೆ ತುಂಬ ಅದು ಬೇರೆ ಥರನೂ ಜನ ತಿಳ್ಕೊಳ್ಬೋದೇನೋ, ಬಟ್ ಆ ಸಲಿಗೆ ಇದ್ದಿದ್ದಕ್ಕೆ ಅಲ್ವಾ ಹಂಗಾಗಿದ್ದು, ಆ ಫನ್ ಇತ್ತು. ಈಗ ಫಸ್ಟ್ ವೀಕ್ ನೀವು ನೋಡಿದ್ರಿ ಅಲ್ವಾ ಎಷ್ಟು ಸಲಿಗೆ ಇತ್ತು ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಆಫ್ ಆಲ್ ಒಬ್ರನ್ನೆಲ್ಲ ಹತ್ರನೇ ಹಾಕ್ಕೊಳ್ಳಲ್ಲ, ನಾನು ಬಿಟ್ಕೊತಾ ಇದ್ದೀನಿ ಅಂತ ಅಂದರೆ ಐ ನೋ ಮೈ ಲೈನ್ಸ್. ಇಬ್ಬರು ಕಾಮಿಡಿಯನ್ನ ಹತ್ರ ಹಾಕ್ಕೊಂಡೆ, ಜೊತೆಗೆ ಸುದಿಯವ್ರದ್ದು ಈ ವಾಸ್ ಅ ಗುಡ್ ಹಂಬಲ್, ಲೈಕ್ ಒಂಥರ ಹೆಣ್ಗಳು ಅಂದ್ಕೊಂಡೇನೋ ಸ್ಟಾರ್ಟ್ ಮಾಡಿದ್ರಲ್ಲಪ್ಪ ಪಾಪ, ಒಳ್ಳೆ ಮನಸ್ಸು ಅಂದ್ಕೊಂಡು ಹಂಗಿದ್ರು ಆಯಿತು ಅಂದ್ಬಿಟ್ಟು. ಒಂಥರ ಹೆಂಗಾಗೋಯ್ತು ನನಗೆ ಗಿಲ್ಲಿ ಮ್ಯಾಟರು ಅಂದರೆ, ನಾನಾಗಿದ್ದಕ್ಕೆ ಅವ್ನು ಬಟ್ಟೆ ತಂದಾಟ, ರಿಷಾ ಆಗಿದ್ದಕ್ಕೆ ಅವ್ನು ಹಾಕ್ತ, ಬೇರೆ ಯಾವ ಹುಡುಗಿ ಆಗಿದ್ರು ಹಾಕಿರಲಿಲ್ಲ. ಯಾವತ್ತೂ ಬಿಸಿನೀರು ಸ್ನಾನ ಮಾಡ್ದಿದ್ದವ್ನು ಅವತ್ತೇ ಬಿಸಿನೀರು ಸ್ನಾನ ಮಾಡಬೇಕಾಗಿತ್ತಾ, ಅವತ್ತೇ ನನ್ನ ಬಟ್ಟೆಗಳು ಬರ್ದೇ ಇರೋ ಟೈಮಲ್ಲಿ ನನ್ನ ಬಟ್ಟೆ ಬಂತ, ಅದೇ ಗ್ರಾಚಾರಕ್ಕೆ ನಾನು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ಬಿಡೋಣ ಅಂತ ಅಷ್ಟು ಕೋಪ ಬಂದಿದ್ದು. ನನಗೆ ಗೊತ್ತಿತ್ತು, ನಾನು ಯಾವಾಗಲೂ ಡಿಸೈಡ್ ಮಾಡಿದ್ದೆ ಕೋಪ ಬಂದಾಗ ಹೋಗೋಣ ಅಂದರೆ ಬ್ಲೈಂಡ್ಸ್ ಬೇರೆ ಕ್ಲೋಸ್ ಆಗಿತ್ತಾ. ಅವನು ಡ್ಯಾನ್ಸ್ ಮಾಡಿಬಿಟ್ಟ, ನೋಡ್ದ ಯಾಕೋ ಹೊಟ್ಟೆ ಉರಿಸ್ತೀಯ ನನಗೆ ಅಂತ ಹಿಂಗೆ ಮಾಡೋಕೆ ಹೋಗಿ, ಅದು ಅಗ್ರೆಷನಲ್ಲಿ ಕಾಣಿಸಿದೆಯಲ್ಲ, ಜನ ಅಫೆಂಡ್ ಆಗಿ ತೊಗೊಂಡ್ಬಿಟ್ರು. ಓ ನನ್ನ ಮಗನಿಗೆ ಇದು ಮಾಡ್ಬಿಟ್ರ, ಅಥವಾ ನನಗೆ ಅವ್ರ ಅಮ್ಮಂಗೂ ನಿಜವಾಗ್ಲೂ ನಾನು ಮಾತಾಡ್ತೀನಿ ನಿಜ. ನಾನು ಇಲ್ಲಿ ಒಳ್ಳೆ ಫ್ರೆಂಡ್ ನನಗೆ, ಆ ಸಲಿಗೆ ಇದ್ದಿದ್ದಕ್ಕೆ ಅವನು ನನ್ನ ಬಟ್ಟೆ ತೊಗೊಂಡು ಬಂದು ಹಾಕ್ದಾಗ ನಾನು ಸೀನ್ ಮಾಡಿಲ್ಲ, ಅಳ್ತಾ ಕೂತ್ಕೊತೀನಿ. ಆಮೇಲೆ ಅವನೇ ಬರ್ತಾನೆ ಸಮಾಧಾನ ಮಾಡೋಕ್ಕೆ, ಬಾ ಏನಾಗಲ್ಲ ಅಂತ. ಬಟ್ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನಾವು ಅಂದ್ಕೊಂಡು, ಅವ್ನು ಆಚೆ ಬಂದಾಗ್ಲೂ ಅವ್ನಿಗೆ ಐಡಿಯಾನೂ ಇರಲ್ಲ ಕಂಪ್ಯಾರಿಟಿವ್ಲಿ ಇಷ್ಟು ಸೀರಿಯಸ್ ಆಗಿದೆಯಾ ಅಂತ. ನನ್ನ ಬ್ಯಾಡ್ ಲಕ್ ಅಷ್ಟೇ. ಓಕೆ. ಸೊ ಇವಾಗ ನೀವು ಅನ್ಕೊಳ್ತಾ ಇದ್ರಿ, ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಆಚೆ ಬಂದ್ಬಿಟ್ಟೆ ಅಂತ. ಹೌದು. ಸೊ ಇನ್ನೂ ಕೂಡ ಮನೆ ಒಳಗಡೆನೆ ಇದ್ದಿದ್ರೆ ನೀವು ಕೂಡ ಅವಾಗ್ಲೂ ಅಂತಿದ್ದೇನೆ, ಕ್ಯಾರೆಕ್ಟರ್ ಇಷ್ಟ ಆಗಲಿಲ್ಲ ಅಂದ್ರೆ ನಾನೇ ಒಂದ್ಸರಿ ಹೋಗೋಣ ಅಂತ. ಡೆಫಿನೆಟ್ಲಿ. ಬಟ್ ಈ ವಾರ ನೀವು ಇದ್ದಿದ್ರೆ ಯಾವ ಥರ ಆಡಬೇಕು ಅಂತ ಅನ್ಕೊಂಡ್ರಿ? ಐ ವುಡ್ ಹ್ಯಾವ್ ಚೇಂಜ್ ದ ಗೇಮ್ ಎಂಟೈರ್ಲಿ. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಲ್ವಾ, ಲೈಕ್ ನಾನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ಇವ್ರು ಇಷ್ಟಿಷ್ಟೇ. ಐ ಗೇವ್ ದಟ್ 1 ವೀಕ್ ಪ್ರೋಸೆಸ್, ಲರ್ನಿಂಗ್ ಪ್ರೋಸೆಸ್ ನನಗೆ, ಅದಕ್ಕೆ ಸ್ಲೋ ಡೌನ್ ಆಗಿದ್ದು ನಾನು. ಇವರ ಐ ವುಡ್ ಹ್ಯಾವ್ ಗಿವನ್ ದೆಮ್ ವೆರಿ ಬ್ಯಾಕ್ಲಿ, ಲೈಕ್ ನಿಮ್ದು ಇಷ್ಟೇ ಕೆಪಾಸಿಟಿ, ನೀವು ಇಷ್ಟೇ ಮ್ಯಾಕ್ಸಿಮಮ್ ಮಾಡೋಕ್ಕಾಗೋದು ಅಂತ ಹೇಳಿ. ನನಗೆ ಯಾರು ನನ್ನ ಪರ
ಯಾರು ಗೇಮ್ ಆಡ್ತಾ ಇದ್ದಾರೆ. ಐ ಶುಡ್ ಹ್ಯಾವ್ ಡನ್ ದಟ್ ಸ್ಟಾರ್ಟಿಂಗ್ ಓನ್ಲಿ, ಬಟ್ ನಾನು ಸ್ಟಾರ್ಟಿಂಗ್ ಐ ವೆಂಟ್ ವಿತ್ ಲೈಕ್ ಗೋ ವಿತ್ ಫ್ಲೋ ಥರ ಹೊಟ್ಟೋಗ್ಬಿಟ್ಟೆ ಅಂತ ನನಗೆ ಫೀಲ್ ಆಯಿತು. ಇದೇನಾದ್ರು ಸ್ಟಾರ್ಟಿಂಗೇ ಮಾಡಿದರೆ ಗೇಮ್ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾಯಿತ್ತು. ಬಟ್ ದಿಸ್ ವೀಕ್ ಐ ಡಿಸೈಡೆಡ್ ನೀವಿಷ್ಟೇ ನೀವು ಹಿಂಗೆ ಸ್ಟಾರ್ಟಿಂಗ್ ರಿಷಬ್ ಬಂದಾಗ ಮೊಕ್ಕೋದು ಆ ಆಪರ್ಚುನಿಟಿ ಸಿಕ್ಕಿದ್ದು ಈ ವೀಕ್ ಅಲ್ವಾ. ನಾನು ನೋಡಿದೆ, ಪ್ರೋಮೋ ನೋಡಿದೆ, ಚೆನ್ನಾಗಿ ಆ ಬಟ್ಟೆ ಇದ್ರ ಟೈಮಲ್ಲಿ ಅದು ಸಿಕ್ಕಿದ್ರೆ ನಾನು ಆರಾಮಾಗಿ ಒಪಿನಿಯನ್ಸ್ ಶೇರ್ ಮಾಡ್ಕೊಳ್ಬೋದಾಗಿತ್ತು ಅವ್ರಿಗೆ. ನಾನು ಎದುರ್ತಾ ಇರಲಿಲ್ಲ, ನಾನು ಯಾರ ಹತ್ರನೂ ನೀವು ಹಿಂಗೆ ಅಂತ ಹೇಳಕ್ಕೆ ನಾನು ಎದುರ್ಕೊತಾನೆ ಇರಲಿಲ್ಲ. ನಾನು ಹೋಗಿ ಹೇಳಿದ್ದೀನಿ, ಅವ್ರು ತಗೊಳ್ಳಿ ಬಿಡಲಿ ಹೇಳಿದ್ದೀನಿ, ಅದಕ್ಕೆ ಜಗಳ ಆಗ್ತಾ ಇದ್ದಿದ್ದು. ಸೊ ಲಾಸ್ಟ್ ಜಗಳ ನಿಮ್ದು ಮಾಲುದಾ? ಪಾಪ ಮಾಳು ಅವ್ರದ್ದು ಏನು ಗೊತ್ತಾ, ಅವರು ಸೈಲೆಂಟು, ಮತ್ತೆ ಮೇ ಬಿ ಅದೇ ಜನಕ್ಕೆ ಇಷ್ಟ ಆಗ್ತಾ ಇರ್ಬೋದೇನೋ, ನಮಗೆ ಗೊತ್ತಿಲ್ಲ. ನಾವು ಹಂಗೆ ಅನ್ಕೊಂತೀವಿ ಅಷ್ಟೇ, ಅವರು ವೀಕ್ ಇದ್ದಾರೋ ಮಾತಾಡ್ತಿಲ್ಲ ಮನೇಲಿ ಅಂತ ಅನ್ಕೊಂತೀವಿ. ಮೇ ಬಿ ಅದೇ ಜನಕ್ಕೆ ಇಷ್ಟ ಆಗ್ತಾ ಇದ್ರು, ಅಷ್ಟ ಆಗ್ತಾ ಇರ್ಬೋದು, ಗೊತ್ತಿಲ್ಲ. ನನ್ನ ಜೊತೆ ಗೊತ್ತಿಲ್ಲ ಏನಾಯ್ತು, ಅವ್ರದ್ದು ಮ್ಯಾಚ್ ಆಗ್ಲಿಲ್ವಾ ಸ್ಟಾರ್ಟಿಂಗಿಂದನೂ. ರಿಷಾ ಇದೇ ಪಾಯಿಂಟಿಗೆ ಬರ್ತೀನಿ. ಜನಕ್ಕೆ ಏನ್ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ಈಗ ನೀವು ಹೋಗ್ತಿದ್ದಂಗೆ ನಿಮ್ಮಲ್ಲಿ ಒಂದು ಅಗ್ರೆಷನ್ ನೋಡಿದಾಗ ಪ್ರತಿ ಸಲ ನಿಮ್ಮಿಂದ ಅಗ್ರೆಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಂತ ಏನಾದ್ರು ಅನ್ಸುತ್ತಾ? ಗೊತ್ತಿಲ್ಲ ನನಗೆ, ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೋದಾಗಿತ್ತು ಅಂತ ಅನ್ನಿಸ್ತು ಜನರು. ಸ್ಟಾರ್ಟಿಂಗೇ ಇವಳು ನೋಡಿದಾಗ ಇವಳು ರೂಡ್ ಇದ್ದಾಳೆ ಅಂತ ಅಂದಾಗ ಆ ರೂಡ್ನೆಸ್ನ ಅಕ್ಸೆಪ್ಟ್ ಮಾಡಲಿಲ್ಲ ಜನರು. ನನಗೆ ಫೀಲ್ ಆಗಿದ್ದು ಅಂದ್ರೆ ಬೇಕಾ ಅಂತ. ಸೊ ನಿಮ್ಮಲ್ಲಿ ಏನಾದ್ರು ಚೇಂಜ್ ಮಾಡ್ಕೋತೀರಾ ನೆಕ್ಸ್ಟ್? ಆಬ್ವಿಯಸ್ಲಿ ಯಾರ್ ಬಿಗ್ ಬಾಸ್ ಅನ್ನೋ ದೊಡ್ಡ ಸ್ವಲ್ಪ calm down ಸ್ಟೇಜು ಆಗ್ತೀರಾ ಇನ್ಮೇಲೆ? ಸಿಕ್ಕಿದಾಗ ದುಡುಕಿ ಏನು ಡಿಸಿಷನ್ ತಗೊಳಲ್ಲ. ಆಮೇಲೆ ಮುಂಚೆ ಹೇಗಿದೆ ಅಂದರೆ ಇಮಿಡಿಯೇಟ್ ರಿಯಾಕ್ಷನ್ ಕೊಡ್ತಾ ಇದ್ದೆ, ಇಮಿಡಿಯೇಟ್ ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಡ್ತಾ ಇದ್ದೆ. ನಾವು ಐ ವೋಂಟ್ ಗಿವ್ ದ್ಯಾಟ್. ಅಂದರೆ ಇವಾಗ ಯಾರೋ ಏನೋ ಒಂದು ಟ್ರಿಗರ್ ಆದ್ರೂ ಕಾಮ್ ಆಗಿ ಕಂಪೋಸ್ಡ್ ಆಗಿ ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಗಿವ್ ದ ರಿಯಾಕ್ಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಕಲ್ತಿದ್ದು ಬಿಗ್ ಬಾಸ್ ಮನೇಲಿ ನಾನು, ಪಾಠ ಅಂತಾನೋ ಏನೋ. ಕಳ್ಕೊಳ್ಳೋದು ತುಂಬ ಈಸಿ, ಪಡ್ಕೊಳ್ಳೋದು ಕಷ್ಟ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಸಿದೆ ಆ ಸ್ಟೇಜ್ ನನಗೆ. ಮೇ ಬಿ ನಾನು ಆ ಪಾಠ ಕಲಿಯೋಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಿತ್ತೇನೋ. ಹೇಳ್ತಾರೆ ಬಿಗ್ ಬಾಸ್ ಮನೇಲಿ ಕೆಲವರು ಪಡ್ಕೊಳಕ್ ಬಂದರೆ, ಕೆಲವ್ರು ಕಳ್ಕೊಳಕ್ ಬರ್ತಾರೆ, ಕೆಲವರು ಕಳ್ಕೊಂಡಿರೋದನ್ನ ಪಡ್ಕೊಳಕ್ ಬರ್ತಾರೆ, ಕೆಲವ್ರು ಕಲಿಯಕ್ಕೆ ಬರ್ತಾರೆ, ಜೀವನ ಪಾಠ ಹೇಳ್ಕೊಡುತ್ತೆ ಅನ್ನೋ ಟೈಮಲ್ಲಿ ನನಗೆ ಎಸ್ಪೆಷಲಿ ನೆಕ್ಸ್ಟ್ ಫ್ಯೂಚರ್ಗೆ ಇಟ್ ಈಸ್ ಅ ಗುಡ್ ಲೆಸನ್. ಲೈಕ್ ಎಂಥ ಲೈನ್ಸ್ ಇದು, ಯಾರನ್ನೋ ಈಗ ನಿಮ್ಮನ್ನೇ 4 ಮಾತು ಹೇಳ್ಬಿಟ್ರೆ ಕಳ್ಕೊಂಡ್ಬಿಡ್ಬೋದು. ಅದೇ ಇವಾಗ ನಿಮಗೆ ಒಳ್ಳೇದು ಮಾತಾಡಿ ನನ್ನ ಬಗ್ಗೆ ಅಂತ ಅನ್ನೋದಕ್ಕೆ ಎಷ್ಟು ಕಷ್ಟಪಡ್ಬೇಕು ನಾನು. ಒಂದು ಫ್ರೆಂಡ್ಶಿಪ್ ಇದು ಮಾಡೋಕ್ಕಾಗಲಿ, ಏನೋ ಒಂದು ಮಾತಾಡೋದಕ್ಕಾಗಲಿ ತುಂಬ ಐ ನೀಡ್ ಅ ಲಾಂಗ್ ಪ್ರೋಸೆಸ್. ಅದೇ ನಿಮ್ನ ಎದುರಾಕೊಂಡು ಬಿಡೋದು ಇಷ್ಟೇ ಇಲ್ವಾ ಮ್ಯಾಟರು. ಅದೇ ಲೈಫ್ ಲೆಸನ್ ಕಲ್ತಿದ್ದು.